अवधूत चिंतन श्री गुरुदेव दत्त दिगंबराय विद्महे अत्रिपुत्राय धीमहि तन्यो दत्त प्रचोदयात स्वामी महाराज की जय. ಎಲ್ಲ ಸ್ವಾಮಿ ಸಮರ್ಥರು ಮತ್ತು ದತ್ತಾತ್ರೇಯ ಭಕ್ತಾದಿಗಳಿಗೆ ನಿಮ್ಮನೆ ಹುಡುಗ ಸಂತೋಷ್ ಪತಂಗ ಮಾಡುವ ನಮಸ್ಕಾರಗಳು. ಇನ್ನು ಬರೀ 9 ದಿನಗಳ ಒಂದು ಗುರು ಪೂರ್ಣಿಮೆಯ ಹತ್ರ ಬರ್ತಾ ಇದೆ. ಯಶಸ್ವಿಯಾಗಿ 43 ದಿನ 44 ದಿನ ಒಂದು ಹೋಮವನ್ನು ಮುಗಿಸಿದ್ದೀವಿ. ಮತ್ತು ಇವಾಗ ಗುರುಚರಿತ್ರೆಯ ಒಂದು ಪಾರಾಯಣ ಪಠಣ ನಡೀತಾ ಇದೆ. ಅದಕ್ಕೂ ಸಂಬಂಧಪಟ್ಟಂಗೆ ನಾನು ವಿಡಿಯೋವನ್ನು ಬಿಡ್ತೀನಿ. ಮತ್ತು ಇನ್ನೊಂದು ಏನಪ್ಪ ವಿಶೇಷತೆ, ಸುಮಾರು ಕ್ಷೇತ್ರಗಳ ನದಿಯ ತೀರ್ಥವನ್ನು ತೆಗೆದುಕೊಂಡು ಬಂದು ಅವತ್ತು 10ನೇ ತಾರೀಕಿಗೆ ಬೆಳಗಿನ ಜಾವ ಆ ದತ್ತಾತ್ರೇಯ ಮಹಾರಾಜರಿಗೆ ವಿಶೇಷವಾಗಿರತಕ್ಕಂಥ ಒಂದು ತೀರ್ಥ ಸ್ನಾನವನ್ನು ಮಾಡಿಸಿ ಅದರಿಂದ ಬರುವಂಥ ತೀರ್ಥವನ್ನು ದತ್ತ ಮಹಾರಾಜರ ಕೃಪಾಶೀರ್ವಾದದಿಂದ ಬಂದ ಭಕ್ತಾದಿಗಳಿಗೆ ಅವತ್ತು ಕೊಡಲಾಗುತ್ತೆ. ಮತ್ತು ಒಂದೊಂದು ಚಂಬು ನೀರನ್ನು ಕೂಡ ಬರುವಂಥ ಭಕ್ತಾದಿಗಳ ಮೇಲೆ ಹಾಕಲಾಗುತ್ತೆ. ನಮ್ಮ ಅಡ್ರೆಸ್ಸು ಖಂಡಿತವಾಗಿಯೂ ನಾನು ನನ್ನ ಯೂಟ್ಯೂಬ್ ಮುಖಾಂತರ ನಾನು ತಿಳಿಸ್ತೀನಿ. ಮತ್ತು ಯಾರಿಗೆ ಏನೇ ಸಮಸ್ಯೆ ಇದ್ದರೂ ಕೂಡ ನೀವು ಸಾಯಂಕಾಲ ಒಂದು 5 ಗಂಟೆಯಿಂದ 6 ಗಂಟೆ ಒಳಗಡೆ ಆಗಿ ನನ್ನ ನಂಬರ್ಗೆ ಫೋನ್ ಮಾಡಿ. ಯಾರಿಗೆ ಏನೇ ಸಮಸ್ಯೆ ಇದ್ದರೂ ಕೂಡ ದತ್ತ ಮಹಾರಾಜರ ಕೃಪಾಶೀರ್ವಾದದಿಂದ ಅದಕ್ಕೆ ತಕ್ಕ ಮಟ್ಟಿಗೆ ಒಂದು ಪರಿಹಾರವನ್ನು ನಾವು ಇಲ್ಲಿ ಸೂಚಿಸಲಾಗುತ್ತೆ. ಮತ್ತು ಇನ್ನೊಂದು ಏನಪ್ಪ ವಿಶೇಷತೆ ಅಂತಂದರೆ, ಹೋಮದ ಪ್ರಸಾದ, ಹೋಮದ ಭಸ್ಮತ್ ಪ್ರಸಾದ, ಮಂತ್ರಾಕ್ಷತೆ ಮತ್ತು ಗಂಧ ಇವುಗಳನ್ನು ಕೂಡ ಅವತ್ತಿನ ದಿನ ಕೊಡಲಾಗುತ್ತೆ. ನಾವು ಅಂದ್ಕೊಂಡಿದ್ದೀವಿ ಒಂದು ದತ್ತ ಮಹಾರಾಜರ ಒಂದು ಫೋಟೋ ಕೊಡಬೇಕು ಅಂತ. ನೋಡೋಣ ಏನಾಗುತ್ತೋ ಗೊತ್ತಿಲ್ಲ. ಮತ್ತು ಯಾರ್ಯಾರು ಈ ಒಂದು ಅನ್ನದಾನದ ಕಾರ್ಯಕ್ರಮಕ್ಕೆ, ಈ ಹೋಮದ ಕಾರ್ಯಕ್ರಮಕ್ಕೆ ಯಾರ್ಯಾರು ಒಂದು ದುಡ್ಡನ್ನು ಕೊಟ್ಟಿದ್ರು ಅವ್ರಿಗೆಲ್ರಿಗೂ ದತ್ತ ಮಹಾರಾಜರು ಆಯುರ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಕೊಟ್ಟು ಕಾಪಾಡಲಿ. ಸುಮಾರು 48 ದಿನ ಬೆಳಗಿನ ಜಾವದ ಒಂದು ಹೋಮವನ್ನು ಹಾಕಿದ್ದೀವಿ. ಆ ಹೋಮದಿಂದ ಸುಮಾರು ಜನಕ್ಕೆ ಒಂದು ಒಳ್ಳೆಯ ಫಲ ಸಿಕ್ಕಿದೆ ಅಂತ ಸುಮಾರು ಜನ ಫೋನ್ ಮಾಡಿ ಹೇಳಿದ್ದಾರೆ. ಅವರೆಲ್ರಿಗೂ ಕೂಡ ಆ ಭಗವಂತ ದತ್ತ ಮಹಾರಾಜರು ಇನ್ನೂ ಆಯುರ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಕೊಟ್ಟು ಕಾಪಾಡಲಿ. ಮತ್ತು ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ, ಹೋದ ಗುರು ಪೂರ್ಣಿಮೆಗೆ ಒಬ್ಬ ಭಕ್ತಳು ಇಲ್ಲಿ ಬಂದಿದ್ಲು. ಅವಳ ಹೆಸರು ಹೇಳುವುದು ಬೇಡ, ಸೊ ಅನಾಮಧೇಯ ಅಂತ ಕರೆಯೋಣ. ದತ್ತ ಭಕ್ತರು ಏನು ಮಾಡ್ತಾರೆ, ಅವ್ರಿಗೊಂದು ಆಸೆ ಇರುತ್ತೆ. ಏನಪ್ಪ ಅಂತಂದರೆ, ನನ್ನ ಮಗಳಿಗೆ ಒಬ್ಬ ಒಳ್ಳೆ ಗಂಡ ಸಿಗಲಿ, ಅವರ ಜೀವನ ತುಂಬ ಸುಖ ಶಾಂತಿ ನೆಮ್ಮದಿಯಿಂದ ಇರಲಿ ಅಂತ ಅವರ ಒಂದು ಸಂಕಲ್ಪ ಇರುತ್ತೆ. ಅವರು ಹೋದ ವರ್ಷ ನಡೆದಿರ್ತಕ್ಕಂಥ ಘಟನೆಗೂ ಆ ಕಡೆ ವರ್ಷ ನಮ್ಮ ಸನ್ನಿಧಾನದಲ್ಲಿ ಅವರು ಸಂಕಲ್ಪ ಮಾಡ್ಕೊಂಡು ಹೋಗಿರ್ತಾರೆ. ಏನಪ್ಪ ಅಂತಂದರೆ, ಮನೆಗೆ ಮಗನಂತ ಅಳಿಯ ಬರಲಿ. ಈ ಒಂದು ಎಲ್ಲ ತಂದೆ ತಾಯಿಗೂ ಆಸೆ ಇರುತ್ತೆ. ಇವ್ರಿಗೂ ಕೂಡ ಅದೇ ಪ್ರಕಾರ ಬಂದು ಸಂಕಲ್ಪ ಮಾಡ್ಕೊಂಡು ಹೋಗಿರ್ತಾರೆ. ಅದರ ಪ್ರಕಾರ ಬಂದು ಪ್ರಸಾದವನ್ನು ಕೂಡ ಸ್ವೀಕಾರ ಮಾಡಿಕೊಂಡು ಹೋಗಿರ್ತಾರೆ. ಸೊ ಅದ್ರ ಪ್ರಕಾರ ಎಂಗೇಜ್ಮೆಂಟು 5-6 ದಿವಸ ಗ್ಯಾಪ್ ಇದೆ ಅಂದ ತಕ್ಷಣ ಅವರಿಗೆ ಈ ಒಂದು ಗುರು ಪೂರ್ಣಿಮೆನ ಒಂದು ಆಹ್ವಾನ ನಾವು ಕೊಡ್ತೀವಿ. ಅವರಿಗೆ ನಿಶ್ಚಿತಾರ್ಥದ ಪೂರ್ವಕದಲ್ಲೇ ಅವರು ಬಂದು ಏನು ಮಾಡ್ತಾರಪ್ಪ ಅಂತಂದರೆ, ಆ ಒಂದು ಸ್ವಾಮಿ ಸಮರ್ಥರ ಸೇವೆ ಮಾಡ್ತಾರೆ. ಅವ್ರಿಗೆ ಸಿಕ್ಕಂಥ ಒಂದು ಭಾಗ್ಯ ಏನಪ್ಪ ಅವತ್ತು ಅಂತಂದರೆ, ಅವರು ದತ್ತ ಮಹಾರಾಜರು ಸ್ವಾಮಿ ಸಮರ್ಥರು ಕೊಟ್ಟಿರ್ತಕ್ಕಂಥ ದೃಷ್ಟಾಂತ ಅದು. ನಾನು ಏನು ಮಾಡ್ತೀನಿ, ಅವರಿಗೆ ಕರೆಯಕ್ಕೆ ಕೇಳಿ ನಾನು ಸ್ವಾಮಿ ಸಮರ್ಥರು ಕೊಟ್ಟಿರ್ತಕ್ಕಂಥ ದೃಷ್ಟಾಂತ ಪ್ರಕಾರ ಸ್ವಾಮಿ ಸಮರ್ಥರ ಮೈ ಮೇಲೆ ಒಂದು ಸೀರೆಯನ್ನು ಹಾಕಿ ಅರಿಶಿನ ಕುಂಕುಮ ಸಂಪೂರ್ಣವಾಗಿ ಒಂದು ಮುತ್ತೈದಿಗೆ ಏನು ಒಂದು ಭಾಗ್ಯ ಇರುತ್ತೆ ಅದನ್ನೆಲ್ಲವನ್ನು ನಾವು ಸ್ವಾಮಿ ಸಮರ್ಥರ ವಿಗ್ರಹಕ್ಕೆ ಅರ್ಪಣೆ ಮಾಡಿ ವಾಪಸ್ ಅವರಿಗೆ ಅದನ್ನು ಕೊಡ್ತೀವಿ. ಆಮೇಲೆ ಇಬ್ಬರು ನಿಶ್ಚಿತಾರ್ಥ ಆಗಿರ್ತಕ್ಕಂತಹ ಅವರಿಬ್ಬರ ಕೈಯಿಂದನೂ ಅವತ್ತಿನ ದಿನ ಅಭಿಷೇಕ ಮಾಡಿಸ್ತೀವಿ. ಅವರ ತಂದೆ ತಾಯಿ ಕಣ್ಣಲ್ಲಿ ನೀರು ಬರುತ್ತೆ, ಅತ್ತೆ ಮಾವನ ಕಣ್ಣಲ್ಲಿ ನೀರು ಬರುತ್ತೆ. ಪೂಜೆ ಮುಂಚಿತವಾಗಿಯೇ, ನಿಶ್ಚಿತಾರ್ಥಕ್ಕಿಂತ ಮುಂಚಿತವಾಗಿಯೇ ಇಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ಈ ಒಂದು ದೇವರ ಕೃಪಾಶೀರ್ವಾದ ಆಗಿದೆ ಇಬ್ಬರ ಮೇಲೆ.
ಅನ್ನೋದು ತುಂಬಾ ಖುಷಿ ಪಡ್ತಾರೆ. ಮತ್ತೆ ಯಥಾ ಪ್ರಕಾರ ಅವರು ಆ ಒಂದು ಗುರುಪೂರ್ಣಿಮೆ ಅನ್ನದಾನದ ಕಾರ್ಯಕ್ರಮಕ್ಕೂ ಕೂಡ ತಮ್ಮ ಕೈಯಿಂದ ಪ್ರಸಾದವನ್ನ ಮಾಡ್ಕೊಂಡು ಬಂದ ಭಕ್ತಾದಿಗಳಿಗೆ ಅದನ್ನ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಸೊ ಇಷ್ಟಕ್ಕೆ ಮುಗಿಯಲ್ಲ ಇದು. ಈಗ ಅವರು ಒಂದು ಪ್ರೆಗ್ನೆಂಟ್ ಆಗಿದ್ದಾರೆ. ಆ ದತ್ತ ಮಹಾರಾಜರ ಕೃಪಾಶೀರ್ವಾದದಿಂದ ಅವರಿಗೆ ಒಂದು ಉನ್ನತವಾಗಿರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಮಗು ಕೂಡ ಆಗುವಂತ ಸಂಪೂರ್ಣ ಕೃಪಾಶೀರ್ವಾದ ದತ್ತ ಮಹಾರಾಜರದು ಅವ್ರ ಮೇಲಾಗಿದೆ. ಇದಕ್ಕೆ ಒಂದೇ ನಾನು ನಿಮ್ಗೆ ಹೇಳಕ್ ಇಷ್ಟಪಡ್ತಾ ಇದ್ದೀನಿ, ಇದು ದತ್ತ ಮಹಾರಾಜರು ಸ್ವಾಮಿ ಸಮರ್ಥರ ಕೃಪಾಶೀರ್ವಾದ ಮಾಡಿಕೊಂಡಿರ್ತಕ್ಕಂಥ ಒಂದು ಮದುವೆ. ಆ ಮದುವೆ ಯಶಸ್ವಿಯಾಗಿ ದತ್ತ ಮಹಾರಾಜರ ಕೃಪಾಶೀರ್ವಾದದಿಂದ ನಡೆದಿದೆ. ಮತ್ತೆ ಮುಂದೆ ಕೂಡ ಅವ್ರಿಗೆ ತುಂಬಾನೇ ಒಳ್ಳೆ ರಿಸಲ್ಟ್ ಬಂದಿದೆ ಅನ್ನೋದಕ್ಕೆ ಅವರು ತಾಯಿ ನಮ್ಮ ಸ್ವಾಮಿ ಸಮರ್ಥರ ಭಕ್ತರು ಇಷ್ಟೊಂದು ಕಣ್ಣಲ್ಲಿ ನೀರು ತೆಗೆದು ಅವತ್ತಿನ ದಿನ ನಮ್ಮ ಹತ್ರ ಹೇಳ್ಕೊಂತಾರೆ. ಬಟ್ ವಿಷಯ ಒಂದೇ, ಒಂದು ಭಸ್ಮದಲ್ಲಿ ಇರ್ತಕ್ಕಂಥ ವಿಶೇಷತೆ, ಗಂಧದಲ್ಲಿ ಇರ್ತಕ್ಕಂಥ ವಿಶೇಷತೆ, ಮತ್ತೆ ಗುರುಪೂರ್ಣಿಮೆ ದಿವಸ ಅವರಿಗೆ ಸಿಗುವಂತ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಕೃಪಾಶೀರ್ವಾದ. ಎಲ್ರಿಗೂ ಹೇಳೋದು ಒಂದೇ, ಗುರುವಿನ ಒಂದು ಆರಾಧನೆ ಮಾಡಿ, ದತ್ತ ಮಹಾರಾಜರ ಕೃಪಾಶೀರ್ವಾದ ಎಲ್ರಿಗೂ ಆಗ್ಲಿ. ಮತ್ತೆ ಯಾರ್ಯಾರು ನಿಮಗೆ ಸಮಸ್ಯೆಯಲ್ಲಿದ್ದಾರೋ ಅಥವಾ ಯಾರು ಸಮಸ್ಯೆಯಲ್ಲಿ ಒದ್ದಾಡ್ತಾ ಇದ್ದಾರೋ ಅವರಿಗೆ ನನ್ನ ನಂಬರ್ ಕಳಿಸಿ. ನಾನು ಖಂಡಿತವಾಗಿಯೂ ದತ್ತ ಮಹಾರಾಜರ ಸ್ವಾಮಿ ಸಮರ್ಥರ ಒಂದು ದಾರಿಯನ್ನು ಅವ್ರಿಗೆ ತೋರಿಸಿ ಏನು ಸೇವೆ ಮಾಡಬೇಕು ಅನ್ನೋದನ್ನ ಖಂಡಿತವಾಗಿಯೂ ನಾನು ಹೇಳ್ತೀನಿ. ಸಾಯಂಕಾಲ 5 ಗಂಟೆಯಿಂದ 6 ಗಂಟೆವರೆಗೂ ಫೋನ್ ಮಾಡ್ಬೋದು. ನೀವು ನಿಮ್ಮ ಸಮಸ್ಯೆನ ದತ್ತ ಮಹಾರಾಜರ ಮುಂದೆ ಹೇಳ್ಕೋಬಹುದು. ಮತ್ತೆ ಹೋಮ ಮತ್ತೆ ಬಹುಶಃ ಇವತ್ತು ಇಲ್ಲ ಅಂದ್ರೆ ನಾಳೆ ತಿರ್ಗಾ ಸಾಯಂಕಾಲ ಹೋಮ ಸ್ಟಾರ್ಟ್ ಆಗುತ್ತೆ. ಬೆಳಗ್ಗೆ ಇವಾಗ ಪಾರಾಯಣ ನಡೀತಾ ಇದೆ. ಇಷ್ಟೊಂದು ಎಲ್ಲಾ ಕಾರ್ಯಕ್ರಮಗಳು ದತ್ತ ಮಹಾರಾಜರು ನಿಮ್ಮ ಒಳಿತಿಗೋಸ್ಕರ ಮಾಡಿಸ್ತಾ ಇದ್ದಾರೆ. ಎಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುರ, ಆರೋಗ್ಯ, ಐಶ್ವರ್ಯ, ಅಭಿವೃದ್ಧಿ ಆಗ್ಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇವತ್ತಿನ ದಿನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾರ್ಯಾರು ಸಮಸ್ಯೆ ನೋವಲ್ಲಿದ್ದಾರೋ ಅವ್ರಿಗೆ ಈ ವಿಡಿಯೋನ ಕಳಿಸಿ. ಅವ್ರಿಗೆ ಸುಖ, ಶಾಂತಿ, ನೆಮ್ಮದಿ ದತ್ತ ಮಹಾರಾಜರು ಕೊಡ್ಲಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ ದಿಗಂಬರಾಯ ವಿದ್ಮಹೇ ಅತ್ರಿಪುತ್ರಾಯ ಧೀಮಹಿ ತನ್ಯೋ ದತ್ತ ಪ್ರಚೋದಯಾತ್.